ನಮಸ್ಕಾರ. ನನ್ನ ಹೆಸರು ಕಲಾಗಂಗೋತ್ರಿ ಕಿಟ್ಟಿ ಅಂತ. ಇವತ್ತು ನಾವು ಪೆಪೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀವಿ. ಪೆಪೆ ಸಿನಿಮಾ ಇದೇ ಆಗಸ್ಟ್ 30ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ತಾವೆಲ್ಲ ಬಂದು ನೋಡಬೇಕು. ಆ ವಿಷಯವಾಗಿಯೇ ಇಂದು ನಾನು ಮತ್ತು ಮಂಜಣ್ಣವ್ರ ಜೊತೆ ಕೂತಿದ್ದೀವಿ. ಪ್ರಪ್ರಥಮವಾಗಿ ಹೇಳಬೇಕು ಅಂದರೆ ಅಣ್ಣ, ನಿಜಕ್ಕೂ ನಾನು ಧನ್ಯ. ಒಂದು ಪಾಯಿಂಟಲ್ಲಿ ಏನಂದರೆ, ನಿಮ್ಮಂಥ ಒಬ್ಬ ಅದ್ಭುತವಾದ ಕಲಾವಿದರು, ಹಿರಿಯ ಕಲಾವಿದರು ಮತ್ತು ಸೂಕ್ಷ್ಮಜ್ಞರು, ಇಂಥ ಒಬ್ಬ ಕಲಾವಿದರೊಟ್ಟಿಗೆ ನಾನು ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದು, ಜೊತೆಗೆ ಇಲ್ಲಿ ಕೂತು ಮಾತಾಡ್ತಿರೋದು ನಿಜಕ್ಕೂ ನಾನು ಭಾಗ್ಯವಂತ. ಈ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಂತಹ ಈ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣ, ರಾಜು ಅವರು ಭಾಳ ದೊಡ್ಡ ಮಾತಾಡಿದ್ದಾರೆ. ಕಲಾವಿದರು ಅಂದಮೇಲೆ ಎಲ್ಲ ಒಂದು ಸಣ್ಣ ಕಲಾವಿದ ದೊಡ್ಡ ಕಲಾವಿದ ಅಂತ ಏನೂ ಇಲ್ಲ. ಕಲಾವಿದರು ಅಷ್ಟೇ. ಆದರೆ ನಾವಿಬ್ಬರೂ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಇಟ್ಸ್ ಗುಡ್. ಆ್ಯಂಡ್ ನನಗೂ ತುಂಬಾ ಇಷ್ಟ ಆಯಿತು. ನಮ್ಮದು ಅವ್ರದ್ದು ಒಂದು ಸೀನ್ ಇರ್ಬೋದು, ಆದರೆ ಈ ನಿರ್ದೇಶಕರು ಸಣ್ಣ ಸಣ್ಣ ಸೀನ್ಗಳಾದರೂ ಕೂಡ ಎಷ್ಟು ಇಂಟೆನ್ಸಾಗಿ ಮಾಡ್ತಿದ್ರು ಅವರು ಅಂದರೆ, ಒಂದು ಸೀನ್ ಇದೆ ನನಗೆ ಭಾಳ ಎಕ್ಸೈಟ್ ಆಗಿಬಿಟ್ಟೆ ಅವತ್ತು. ಆ್ಯಕ್ಚುಲಾಗಿ ಇವ್ರು ಇರ್ತಾರೆ, ಇವ್ರ ಮುಂದೆ ಶಸ್ತ್ರಗಳನ್ನು ತೆಗೆದಿಡ್ತಾರಂತ, ಆ ಥರ ನನ್ನ ಚಪ್ಪಲಿಯನ್ನು ಅವ್ರ ಮುಂದೆ ಇಟ್ಬಿಡ್ತೀನಿ. ಐ ಆಮ್ ಫಿನಿಶ್ಡ್, ಐ ಆಮ್ ನೋ ಮೋರ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅನ್ನೋ ಸ್ಟೈಲ್ ಅದು. ಆ್ಯಕ್ಚುಲಿ ನಾನು ಸೋತಿದ್ದೇನೆ ಅಂತ ಹೇಳ್ಕೊಳ್ಳೋದು ಒಂದು ಪಾಯಿಂಟ್ ಇದೆ. ಶರಣ ಆಗುತ್ತೆ, ಸೋತಿದ್ದೇನೆ, ಆಯ್ತು ಸಾಕು ನನಗಿನ್ನ ಅನ್ನೋದು. ಭಾಳ ಏನೂ ಇಲ್ಲ, ಒಂದು 2 ಲೈನ್ ಇತ್ತೇನೋ ಡೈಲಾಗ್ ಅಷ್ಟೇ, 2 ಲೈನೋ 3 ಲೈನು. ಬಟ್ ಆ ಸೀನ್ ಮಾಡಿರೋದು ತುಂಬ ಅದ್ಭುತವಾಗಿ ಮಾಡಿದರು. ಎಲ್ಲರೂ ಹೇಳಿದಾಗೆ ನಿರ್ದೇಶಕರು, ಒಬ್ಬ ನಿರ್ದೇಶಕ ಒಂದು ಸಿನಿಮಾಗೆ ಹೀ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್. ಆ ಕ್ಯಾಪ್ಟನ್ನು ಆ ಹಡಗನ್ನು ಎಷ್ಟು ಸುರಕ್ಷಿತವಾಗಿ, ಎಷ್ಟು ಸಕ್ಸಸ್ಫುಲ್ಲಾಗಿ ದಡ ಸೇರಿಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ವಿಚಾರದಲ್ಲಿ ಶ್ರೀಲೇಶ್ ಅವರು ಸ್ಟೋರಿ, ಸ್ಕ್ರೀನ್ ಪ್ಲೇ, ನಿರ್ದೇಶನ, ಈ 3 ವಿಭಾಗದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದರೆ, ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ ಮತ್ತು ಆಸೆ. ಈ ಸಿನಿಮಾ ವೈಲೆನ್ಸ್ ಅನ್ನೋದು ಬಿಡಿ, ಇಟ್ಸ್ ಕಾಮನ್ ನವಡೇಸ್. ವೈಲೆನ್ಸ್ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ಆದರೆ ವೈಲೆನ್ಸ್ ಹೇಗೆ ತೋರಿಸ್ಬೇಕು, ಒಂದು ಸ್ಕ್ರೀನ್ ಮೇಲೆ ಅದು ಹೇಗೆ ಮೂಡಿ ಬರಬೇಕು ಅನ್ನೋದರಲ್ಲಿ ಶ್ರೀಲೇಶ್ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನನಗನ್ನಿಸ್ತು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನಿಜ ಅಣ್ಣ, ಈ ಸಿನಿಮಾದಲ್ಲಿ ನಾನು MLA ಸದಾ ಪಾತ್ರವನ್ನು ಮಾಡಿದ್ದೀನಿ. MLA ಸದಾ ಮತ್ತು ಈ ಫ್ಯಾಮಿಲಿ ಮಲ್ಪೆ ಎರಡು ಫ್ಯಾಮಿಲಿಗೂ ಸತತವಾಗಿ ಮೊದಲಿಂದನೂ ಒಂದು ಕಾನ್ಫ್ಲಿಕ್ಟ್ ಇದ್ದೇ ಇರ್ತದೆ. ಇವರಿಬ್ಬರು ಕಾನ್ಫ್ಲಿಕ್ಟ್ ನಡುವೆ ಸಾಮಾನ್ಯ ಜನರು ಕಷ್ಟ ಕೊಟಲೆಗಳಿಗೆ ಒಳಗಾಗ್ತಾ ಇರ್ತಾರೆ. ಆ ಒಂದು ಚಿತ್ರಣವನ್ನು ಇಡೀ ಸಿನಿಮಾದಲ್ಲಿ ನಿರ್ದೇಶಕರು ಬಹಳ ಜಾಣ್ಮೆಯಿಂದ, ಸೂಕ್ಷ್ಮತೆಯಿಂದ ಅದನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸಿನಿಮಾದ ಮುಖ್ಯ ತಿರುಳು ಏನಿದೆ, ಅದು ವೈಲೆನ್ಸ್ ಇತ್ತೀಚೆಗೆ ಸರಳ, ಅದು ಸಹಜ ಅಂತ ಅನಿಸಿದೆ. ಇದು ಬಟ್ ಇದಕ್ಕಿಂತ ಹಿಂದೆ ಹೋದರೆ, ತುಂಬ ಹಿಂದೆ ಹೋಗ್ತಾ ಇದ್ದರೆ ಈ ಕೊಚ್ಚು, ಕೊಲ್ಲು, ರಕ್ತ ಇವೆಲ್ಲವೂ ತುಂಬ ಸಹಜವಾಗಿತ್ತು ಹಳ್ಳಿಗಳಲ್ಲಿ. ಹೊಸದೇನಲ್ಲ, ಹಳ್ಳಿಗಳಲ್ಲಿ ಇಂಥ ಘಟನೆಗಳು ನಾವು ಚಿಕ್ಕಂದಿರಬೇಕಾದ್ರೆ ಊರಲ್ಲಿ ಇಂಥ ಹಳೆ ಕಥೆಗಳನ್ನು ಕೇಳಿದ್ದೀವಿ ನಾವು. ಆ ಊರಲ್ಲೊಬ್ಬ ದೌರ್ಜನ್ಯವನ್ನು ಎಸಗ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇದ್ದ. ಅವನ ತಲೆ ಕತ್ತರಿಸಿ ಇಡೀ ಊರೆಲ್ಲ ಮೆರವಣಿಗೆ ಮಾಡಿ, ಊರಿನ ರಾಡಬಾಗಿಲಿಗೆ ಅದನ್ನು ನೇತಾಕಿ, ಇನ್ನು ಮುಂದೆ ಈ ಊರಿನಲ್ಲಿ ನಿಮ್ಗೆ ಯಾವ ಕಷ್ಟನೂ ಇರಲ್ಲ ಅಂತ ಹೇಳಿಬಿಟ್ಟು ಇಡೀ ಆ ಒಂದು ಜನಾಂಗದ ಗಂಡಸರೆಲ್ಲರೂ ಕಾಡು ಹೋಗ್ಬಿಡ್ತಾರೆ, ಕಾಡು ಮೇಲೆ ಹತ್ಬಿಡ್ತಾರೆ. ಇದೆಲ್ಲ ಕತೆ ಕೇಳಿದ್ದೀವಿ ನಾವು, ನಿಜದ ಕತೆಗಳು ಇವೆಲ್ಲ. ಆದರೆ ಈಗಿನ ಮೀಡಿಯಾಗಳೆಲ್ಲ ಹೆಚ್ಚು ಇರೋದ್ರಿಂದ ಅಲ್ಲಿ ಒಂದು ಸಣ್ಣ ಇರುವೆ ಹೋಯ್ತು ಅಂತಂದ್ರು, ಹುಲಿ ಹೋಯ್ತು ಅಂತಂದ್ಬಿಟ್ಟು ಬೇರೆ ರೀತಿಯಾಗಿ ತೋರಿಸ್ತಾ ಇರ್ಬೋದು. ಬಟ್ ಅದು ಒಳ್ಳೆಯದು ಕೂಡ. ಎಲ್ಲರಲ್ಲೂ ಒಂದು ಆ ಜಾಗೃತಿ ಅನ್ನೋದು ಭಾವನೆ ಮೂಡುತ್ತೆ, ಮತ್ತು ಆತ್ಮಸ್ಥೈರ್ಯ ಬರುತ್ತೆ. ಇದಾಗಿಯೂ ಇಷ್ಟೆಲ್ಲ ತೋರಿಸ್ತಾಯಿದ್ರು.
ನಾವು ನೋಡ್ತಾನೆ ಇದ್ದೀವಿ, ದಿನ ಬೆಳಗ್ಗಿದ್ದಿರುತ್ತು ಅಂತಂದರೆ ಅತ್ಯಾಚಾರ, ಅನಾಚಾರ, ವಯಸ್ಸಿನ ಅಂತರವೇ ಇಲ್ಲ ಇರುತ್ತೆಲ್ಲ. ಬಟ್ ಈ ಸಿನಿಮಾದಲ್ಲಿ ಪ್ರಮುಖವಾಗಿ ನನಗನ್ಸಿದ್ದಣ್ಣ ಮೌನ. ಅಂದರೆ ಉಳ್ಳವರು ಮತ್ತು ಅಧಿಕಾರಸ್ಥರು ಮಾತಾಡ್ತಾನೆ ಇರ್ತಾರೆ, ಮತ್ತು ಅವ್ರಿಗೆ ಬೇಕಾದಾಗೆ ಮಾತಾಡ್ತಿರ್ತಾರೆ. ಆ ಬೇಕಾದಾಗ ಮಾತಾಡಿ ಬೇಕು ಬೇಡಗಳನ್ನೆಲ್ಲ ಹಾಗೆ ತೀರಿಸ್ಕೊಳ್ತಾ ಇರ್ತಾರೆ. ಅದೊಂದು. ಆದರೆ ಈ ದಮನಿತ ಜನಾಂಗ ಅಥವಾ ಕೆಳಗಿನ ಏನು ಒಂದು ವರ್ಗ ಇರ್ತದೋ ಅದು ಹೆಚ್ಚು ಮಾತೇ ಆಡಲ್ಲ. ಕಾರಣ ಏನಕ್ಕೆ ಮಾತಾಡೋದಕ್ಕೆ ಅವಕಾಶನೇ ಇರಲ್ಲ, ಮೌನವೇ ಉತ್ತರ. ಅದಕ್ಕೆ ಒಂದು ಸೇಯಿಂಗೂ ಇದೆ, ಭಾಳ ಹಳೆಯ ಸೇಯಿಂಗ್ ಅದು, ಮಾತು ಬೆಳ್ಳಿ ಮೌನ ಬಂಗಾರ. ಬಂಗಾರ, ಹೌದು. ಆ ಬಂಗಾರ ಆಗಬೇಕು ಅಂತಂದರೆ ಆ ಮೌನದ ಒಳಗಡೆ ಒಬ್ಬ ನಾಯಕ ಹುಟ್ಟಬೇಕಾಗತ್ತೆ. ಆ ಮೌನದೊಳಗಡೆ ಒಬ್ಬ ನಾಯಕ ಹುಟ್ಟುತ್ತಾನೆ, ಒಂದು ಏನು ಪ್ರತಿಭಟನೆ ಹುಟ್ಟುತ್ತೆ, ಮೌನದೊಳಗಡೆ ಒಂದು ಪ್ರತಿಭಟನೆ ಹುಟ್ಟುತ್ತೆ. ಆ ಪ್ರತಿಭಟನೆಯ ಪ್ರತಿರೂಪವೇ ನಮಗೆ ಇಲ್ಲಿ ನಾಯಕ ನಟ ನನಗೆ ವೈಯಕ್ತಿಕವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಇಡೀ ಸಿನಿಮಾದ ಕತೆ ನಮಗೆ ಡೈರೆಕ್ಟ್ರು ಹೇಳಿಲ್ಲ, ಯಾರಿಗೂ ಬಹುಶಃ ಹೇಳಿಲ್ವೇನೋ. ಯಾಕಂದ್ರೆ ನಮ್ಮ ಪಾತ್ರಗಳನ್ನು ಎಲ್ಲೆಲ್ಲಿ ಅವರು ಫಿಟ್ ಮಾಡಿರೋದಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಸಿನಿಮಾದಲ್ಲಿ ಮೌನಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ದೃಶ್ಯ ಮತ್ತು ಅಭಿನಯ ಮತ್ತು ಅದರ ಪ್ರಸ್ತುತಿ ಇವುಗಳ ಕಡೆನೇ ಹೆಚ್ಚು ಗಮನ ಕೊಟ್ಟಿದ್ದಾರೆ. ನಮಗಂತೂ ಸಿನಿಮಾ ಒಂದು ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅನಿಸ್ತು. ಇಡೀ ತುಂಬ ಸಿನಿಮಾಗಳನ್ನ ನಾನು ಮಾಡಿದ್ದೀನಿ, ಅಣ್ಣನೂ ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಆದರೆ ಈ ಸಿನಿಮಾದ ಅಪ್ರೋಚ್ ಮತ್ತು ನಮ್ಮನ್ನು ದುಡಿಸ್ಕೊಂಡ ರೀತಿ ನಮ್ಮನ್ನೆಲ್ಲೂ ಕಟ್ಟಾಗ್ತಿರಲಿಲ್ಲ. ನೀವು ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ ಒಂದಷ್ಟು ಅದರ ಚೌಕಟ್ಟನ್ನು ಹೇಳಿ ಬಿಟ್ಬಿಡೋರು. ಉಳಿದದನ್ನು ನಾವುಗಳು ನಮ್ಗೆ ಹೇಗೆ ಬೇಕು ಅದನ್ನು ಸರಿದೂಗಿಸ್ಕೊಂಡು ಅದನ್ನು ಮಾಡಿದಾಗ ಸರಿ ಇದ್ದರೆ ಸರಿ, ಇಲ್ಲಾಂದರೆ ಮತ್ತೆ ಇನ್ನೊಂದು ಸರಿನೂ ಹೋಗ್ತಾಯಿದ್ರು. ಸೊ ಹಾಗಾಗಿ ಸಿನಿಮಾ ಅದ್ಭುತವಾಗಿ ಬಂದಿದೆ. ಸಿನಿಮಾದಲ್ಲಿ ವಿನಯ್ ಸರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ನಾನು ನೋಡಿದೆ. ನನ್ನೊಂದು ಕಾಂಬಿನೇಷನ್, ನಿಮ್ಮ ಕಾಂಬಿನೇಷನ್ ಇತ್ತ? ಇಲ್ಲ, ನಮ್ಮದು ಕಾಂಬಿನೇಷನ್ ಶಾರ್ಟ್ ಅಂತ ಏನಿಲ್ಲ, ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ ಬಹುಶಃ. ಆದರೆ ಇದೆ, ಎದರ ಬದರ ಇದೆ ಸೀನ್. ಅವ್ರು ಬರ್ತಾರೆ, ಅವ್ರ ಕ್ಲೋಸಲ್ಲಿ ನನ್ನ ಕ್ಲೋಸಲ್ಲಿ, ಅವ್ರ ಕ್ಲೋಸಲ್ಲಿ ನನ್ನ ಕ್ಲೋಸಲ್ಲಿ ನಡೀತಾನೆ ಇರುತ್ತೆ. ಆ ಥರ ಆಗಿದೆ. ಅದೇ ನಾನು ಮೊದಲೇ ಹೇಳಿದಾಗೆ ಒಂದು ಸಬ್ಜೆಕ್ಟ್ ಏನು ಹೊಸದಲ್ಲ, ಸಬ್ಜೆಕ್ಟ್ ಈಸ್ ವೆರಿ ಕಾಮನ್. ಆ್ಯಂಡ್ ಇವಾಗಂತೂ ದಿನನಿತ್ಯ ಪೇಪರ್ ನೋಡಿ ಎಲ್ಲಿ ನೋಡಿ ವೈಲೆನ್ಸೇ ಇದೆ. ಆದರೆ ಸಿನಿಮಾ ಅಂದಾಗ ಒಬ್ಬ ನಿರ್ದೇಶಕ ಆ ಕಥೆಯನ್ನು ಹೇಗೆ ಸ್ಕ್ರೀನ್ ಮೇಲೆ ತರ್ತಾನೆ, ಅದಕ್ಕೆ ನಾನು ಹೇಳಿದ್ದು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ, ಹೇಗೆ ತರ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಟ್ರೇಲರ್ ನೋಡಿದ್ಮೇಲೆ ಆ ಕಥೆನ ಚೆನ್ನಾಗಿ ತಂದಿದ್ದಾರೆ ಅನಿಸುತ್ತೆ. 30ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಖುಷಿ ಪಡಿ ಪ್ರೋತ್ಸಾಹಿಸಿ. ನಮಸ್ಕಾರ. ಸರ್, ಇದು ಥಿಯೇಟರ್ಗೆ ಆಲ್ಮೋಸ್ಟ್ 7 ತಿಂಗಳಿಂದ ಜನಗಳು ಬರ್ತಾ ಇರಲಿಲ್ಲ. ಈಗ ಆಗಸ್ಟಿಂದ ಸ್ವಲ್ಪ ಸಿನಿಮಾ ಚೇಂಜ್ ಆಗಿದೆ. ಈ ಥರದ ಸಂಕಷ್ಟದ ಸನ್ನಿವೇಶ ಮೊದಲು ಒಂದು ಸಲ ಬಂದಿತ್ತು ಅಂತ ಕೇಳ್ಪಟ್ಟಿದ್ದೀವಿ. ಆ್ಯಕ್ಚುಲಿ 80s ಸಮ್ವೇರ್ ಆ ಟೈಮಲ್ಲಿ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ರು ಆ ಸಿಚುವೇಶನ್, ಇವಾಗ ಯಾಕೆ ಈ ಥರ ಆಗಿರ್ಬೋದು? ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ, ರಂಗಭೂಮಿ ಆಗ್ಬೋದು, ಟೆಲಿವಿಷನ್ ಆಗ್ಬೋದು, ಸಿನಿಮಾ ಆಗ್ಬೋದು, ಈ 3 ವಿಭಾಗಗಳಲ್ಲಿ ಜೀವನದಲ್ಲೇ ಏರು ಪೇರು, ಏಳೋದು ಬೀಳೋದು ಎಲ್ಲ ಇದ್ದೇ ಇರುತ್ತೆ. ಬಿದ್ದ ಮೇಲೆ ಏಳಲೇಬೇಕು, ಕತ್ಲಾದ್ಮೇಲೆ ಬೆಳಕಾಗಲೇಬೇಕು, ಬೆಳಕಾದ್ಮೇಲೆ ಕತ್ಲಾಗಲೇಬೇಕು. ಸೊ ಇದು ನಿಯಮ, ಪ್ರಕೃತಿ ನಿಯಮ ಥರ ಏಳು ಬೀಳುಗಳಿದ್ದೇ ಇರ್ತವೆ. ಇದರ ನಡುವೆ ಏಳೋದು ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಬಹುಶಃ ಪೆಪೆ ಆ ನಿಟ್ಟಿನಲ್ಲಿ ಏಳುತ್ತೆ, ಮೇಲೆ ಏಳುತ್ತೆ, ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಆಸೆ. ನಿಜ ಅಣ್ಣ. ಈಗ ನೋಡಿ, ಎಲ್ಲದಕ್ಕೊಂದು ಸೀಸನ್ ಅಂತ ಇರ್ತದೆ. ಆ ಸೀಸನ್ನಲ್ಲಿ ಅದು ಏನು ಕೊಟ್ಟರು ಜನ ತಗೊಳ್ಬಿಡ್ತಾರೆ. ಈಗ ಉದಾಹರಣೆಗೆ ಒಂದು ಅತ್ಯದ್ಭುತವಾಗಿ ನಿಮಗೆ ಈಗ ಟೊಮೊಟೊ ಹಣ್ಣು, ಈರುಳ್ಳಿ ಅಥವಾ ತರಕಾರಿ ಭಾಳ ಚೆಂದ ಇರ್ತದೆ, ಅದನ್ನು ಮಾರ್ಕೆಟಿಗೆ ತಂದರೆ ಕೇಳೋರೇ ಇರಲ್ಲ, ರಸ್ತೆಗೆಲ್ಲ ಸುರಿತಾ ಇರ್ತಾರೆ. ಅದೇ ಇನ್ನೊಂದು ಸೀಸನ್ನಲ್ಲಿ ಅದು ಏನು ನೋಡೋದಕ್ಕೂ ಚೆನ್ನಾಗಿರಲ್ಲ, ಬಳಸೋದಕ್ಕೂ ಆಗಲ್ಲ, ಆದರೂ ಅದಕ್ಕೆ ಡಿಮ್ಯಾಂಡು ಎಷ್ಟು 120, 500, 600. ಗೌರ್ಮೆಂಟು ಅದನ್ನು ಕಂಟ್ರೋಲ್ ತಂದುಕೊಂಡು ಸೇಲ್ ಮಾಡೋ ಲೆಕ್ಕಕ್ಕೆ ರೇಷನ್ ರೀತಿ ಅದನ್ನು ಕೊಡೋ ಲೆಕ್ಕಕ್ಕೆ ಬರ್ತದೆ ಅಂತಂದರೆ ಅದು ಸೀಸನ್ ಅದು. ಬಟ್ ಇದೆಲ್ಲವೂ ಆದರೂ ನೋಡಿ, ನೀವು ಗಮನಿಸಬೇಕು, ರೈತ ಮತ್ತು ಕಲಾವಿದ ಇವರಿಬ್ಬರು ಒಂದೇ. ನಾನು ಸದಾ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅಣ್ಣ, ನಾವಿಬ್ಬರು ಅಂದರೆ ಕಲಾವಿದರು ರೈತರು ಇಬ್ಬರು ಇಲ್ಲ ಅಂತಂದರೆ ಮನುಷ್ಯರು ನಿಜವಾಗ್ಲೂ ಉಚ್ಚಾಸ್ಪದ ಸೇರ್ಕೊಳ್ಬೇಕಾಗತ್ತೆ. ಕಲಾವಿದರು ಮತ್ತು ರೈತರು ಇದೆಲ್ಲ ಮನಸ್ಸಂತೋಷ ನೀಡುವಂಥವ್ರು ಕಲಾವಿದರು, ದೇಹಕ್ಕೆ ಹೊಟ್ಟೆ ಅನ್ನ ಕೊಡೋರು ರೈತರು. ಇವರಿಬ್ಬರು ಇರೋದ್ರಿಂದ ನೋಡಿ ಎಲ್ಲ ಸ್ವಸ್ಥ ಸಮಾಜ, ಎಲ್ಲ ಇದು ಚೆನ್ನಾಗಾಗತ್ತೆ. ಆಯಿತಾ? ಇವರಿಬ್ಬರನ್ನು ಎಲ್ಲರೂ ಗೌರವದಿಂದ ಸದಾ ಕಾಣಬೇಕು ಅನ್ನೋದೇ ನಮ್ಮ ಕೋರಿಕೆ. ಒಂದು ಪಾಯಿಂಟು ನಾನು ಆ್ಯಡ್ ಮಾಡ್ತೀನಿ ನಾನು ಹೇಳಿದ್ದಕ್ಕೆ.
ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಮ್ಮ ಸೈನಿಕರು, ನಮ್ಮ ದೇಶವನ್ನು ಕಾಪಾಡ್ತಿರೋ ಸೈನಿಕರಿದ್ದಾರಲ್ಲ, ನಿಜವಾದ ಹೀರೋಗಳವರು. ಅವರು ಅಲ್ಲಿ ಕಷ್ಟಪಟ್ಟು ಜೀವ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರಲ್ಲಿರೋದ್ರಿಂದ ನಾವು ಇವತ್ತೆಲ್ಲ ಈ ರೀತಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಒಬ್ಬ ಸೈನಿಕ, ಒಬ್ಬ ರೈತ, ಒಬ್ಬ ಕಲಾವಿದ, ಇವರು ಹೇಳಿದಾಗೆ ಇವು 3 ಜನ ಬಹಳ ಬಹಳ ಮುಖ್ಯಸ್ಥರು ನಮ್ಮ ಜೀವನದಲ್ಲಿ. ಸೊ ಹಾಗಾಗಿ ಸೀಸನ್ ಇರಲಿಲ್ಲ, ಈಗ ಸೀಸನ್ ಮತ್ತೆ ಶುರುವಾಗಿದೆ. ದುನಿಯಾ ವಿಜಯವರು ಮತ್ತು ಮುಂಗಾರು ಮಳೆ ಗಣೇಶರು ಆಗ ಹೇಗೆ ಒಂದು ಹೊಸ ಅಲೆಯನ್ನು ಹುಟ್ಟಾಕಿದ್ರು, ಅದೇ ರೀತಿ ಮತ್ತೆ ಮರು ಅಲೆಯನ್ನು ಭೀಮಾ ಮತ್ತು ಕೃಷ್ಣನ್ ಪ್ರಣಯಂಸಕಿ ಹುಟ್ಟಾಗಿದೆ. ಇದು ಪ್ರಾರಂಭ ಅಂದ್ಕೊಳ್ಳೋಣ. ಇಷ್ಟೆಲ್ಲ ಏಳು ಬೀಳುಗಳಿದ್ದರೂ ಸಿನಿಮಾ ಮಾಡೋದು ನಿಂತಿಲ್ಲ, ಸಿನಿಮಾ ನಟನೆ ಮಾಡೋದು ನಿಂತಿಲ್ಲ, ಪ್ರೊಡ್ಯೂಸರ್ಸ್ ಬರೋದು ನಿಂತಿಲ್ಲ, ಎಲ್ಲ ನಿಲ್ಲೋದು ಇಲ್ಲ. ಅವ್ರವ್ರ ಕಾಯಕ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಕಷ್ಟಗಳನ್ನು ಸಹಿಸ್ಕೊಳ್ಬೇಕಾಗತ್ತೆ, ನೋವುಗಳನ್ನ ತಿನ್ನಬೇಕಾಗತ್ತೆ ಔಡುಗೊಚ್ಚಿ. ಇದೊಂದು ರೀತಿಯ ಮೊಳಸೊಂದು ನೋವಿದ್ದಂಗೆ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಭಯಂಕರ ನೋವಿರುತ್ತೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ಆದರೆ ಈಗೊಂದು ಸೀಸನ್ ಶುರುವಾಗಿದೆ, ಎಲ್ಲರಿಗೂ ಭರವಸೆ ಬರ್ತಾ ಇದೆ, ಭರವಸೆ ಮೂಡ್ತಾ ಇದೆ. ಮತ್ತೆ ಇದಕ್ಕೆ ಎಲ್ಲರೂ ಮಾಧ್ಯಮದವರು ಭಾಳ ಮುಖ್ಯ ಆಗ್ತಾರೆ, ಜನಗಳು ಮುಖ್ಯ ಆಗ್ತಾರೆ. ಗುರುತಿಸ್ಬೇಕು, ಬರಬೇಕು, ನೋಡಬೇಕು. ಈಗೆಲ್ಲ ನೋಡೋದ್ರಿಂದ ಮತ್ತೆ ಇದೊಂದು ಪ್ರಾರಂಭ ಆಗುತ್ತೆ. ಅಷ್ಟೊಂದು ಭ್ರಮ ನಿರಸನಗೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಒಂದು ಸರ್ಕಲ್ ಇರುತ್ತೆ, ಸರ್ಕಲ್ ಮತ್ತೆ ಮೇಲೆ ಬರಲೇಬೇಕು, ಕೆಳಗಡೆ ಹೋಗಲೇಬೇಕು. ಈಗ ಕಾಲ ಶುರುವಾಗಿದೆ, ನಿರೀಕ್ಷೆ ಮಾಡೋಣ. ಅದರ ಭಾಗವಾಗಿ ಪೆಪೆ ನಿಮ್ಮ ಮುಂದೆ ಭಾಳ ಅತ್ಯದ್ಭುತವಾಗಿ ಕಲ್ಟ್ ಅನ್ನೋ ರೀತಿಯ ಒಂದು ಸಹಜವಾದಂಥ ಸಿನಿಮಾ, ಸ್ವಂತಿಕೆ ಇರುವಂಥ ಸಿನಿಮಾ, ಈ ನೆಲದ ಸಿನಿಮಾ, ಈ ನೆಲ ಜಲ ಸಂರಕ್ಷಣೆ ನಡುವೆ ಒಬ್ಬ ಹುಟ್ಟುವ ನಾಯಕನ ಕಥೆ ಇರೋಂತಹ ಸಿನಿಮಾ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು. ಇದೇ ಆಗಸ್ಟ್ 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಬಂದು ನೋಡಿ.